ನೆಕ್ಸ್ಟ್ ಮೂಮೆಂಟಲ್ಲಿ ಏನಾರು ಆಗುತ್ತೋ ಇಲ್ವೋ ಅನ್ನೋದೇ ಯೋಚನೆ ಇರುತ್ತೆ. ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೇನು ಅದು ಅದರಿಂದ ಹೊರ ಹೆಂಗೆ ಬರೋದು? ಅದರಿಂದ ಬರೋಕ್ಕೆ ನೀನು ಸ್ವಲ್ಪ ಧ್ಯಾನ ಮಾಡು, ಪ್ರಾಣಾಯಾಮ ಮಾಡು, ಜಪ ಮಾಡು, ಸರಿನಾ? ದಿನ ಮಾಡು ಜಪ ಸ್ವಲ್ಪ. ಆಯ್ತು. ಈಗ ನೋಡಿತಾ, ಸಾಮಾಜಿಕ ಪ್ರಜ್ಞೆ ನಮ್ಮಲ್ಲಿ ಮೂಡಬರುತ್ತೆ. ಒಂದು ಏನು, ಆಧ್ಯಾತ್ಮಿಕ ಪ್ರಜ್ಞೆ, ವೈಯಕ್ತಿಕವಾಗಿ ಆಧ್ಯಾತ್ಮಿಕ ಸಾಧನೆ. ಎರಡನೆಯದು ನಮ್ಮ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ವಹಿಸಬೇಕು. ಇಲ್ಲಿ ಎಷ್ಟು ಜನ ನಮ್ಮ ದೇಶಕ್ಕಾಗಿ 6 ತಿಂಗಳು ಕೆಲಸ ಮಾಡ್ಲಿಕ್ಕೆ ತಯಾರಾಗಿದೆ? ಕೈ ಹಚ್ಚಿ ನೋಡಿ. How many of you are willing to work for 6 months for the sake of country? ನಿಮ್ಮ ವೈಯಕ್ತಿಕ ಅನಿಸಿಕೆಗಳನ್ನು ಬಿಟ್ಟು, letting go of all your personal things, just dedicating for the nation. How many of you want to? कितने लोग देश के लिए काम करना चाहते हैं? ದೇಶದಲ್ಲಿ ಭ್ರಷ್ಟಾಚಾರ, ಅನಾಚಾರ, ದುರಾಚಾರ ಇವೆಲ್ಲ ದೂರ ಆಗಬೇಕು. ಮತ್ತೆ ಹೆಂಗಿರ್ಬೇಕು? ರಾಷ್ಟ್ರದಲ್ಲಿ ಬರ್ತಕ್ಕಂಥ ನಾಯಕರು ಸತ್ಯದರ್ಶಿ, ದೂರದರ್ಶಿ, ಸಮದರ್ಶಿ ಮತ್ತೆ ಪ್ರಿಯದರ್ಶಿಗಳಾಗಿರ್ಬೇಕು. ಏನು ಸಿಡುಕ್ ಮುಖ ಇಟ್ಕೊಂಡಿರ್ತಕ್ಕಂಥ ನಾಯಕರು ಬೇಕಿಲ್ಲ ನಮ್ಗೆ. ಯಾವಾಗಲೂ ಸಿಡುಕ್ತಾ ಇರ್ತಕ್ಕಂಥದ್ದು. ಅವ್ರ ಮಠ ನೋಡಿದ್ರೆ ಅನಿಸುತ್ತೆ 4 ಕಪಾಳ ಆ ಥರ ಮಠ ಇಟ್ಕೊಂಡಿರ್ತಾರೆ. ಅವ್ರು ನೋಡಿದ್ರೆ ಜನಗಳಿಗೆ ಬೇಸರ. ಹಾಗಲ್ಲ, ಪ್ರಸನ್ನ ಚಿತ್ತರಾಗಿರ್ತಕ್ಕಂಥ ನಾಯಕರು ಬೇಕೋ ಅಲ್ಲೋ? ಪ್ರಿಯದರ್ಶಿಗಳು, ಹಾಗೆ ಸಮದರ್ಶಿಗಳು, ಎಲ್ಲರಿಗೂ ಸಮಾನ ಭಾವದಿಂದ ನೋಡಿರ್ತಕ್ಕಂಥದ್ದು. ಎಲ್ಲ ಜಾತಿ ಧರ್ಮ ಎಲ್ಲವನ್ನು ಸಮಾನವಾಗಿ ನೋಡ್ತಕ್ಕಂಥ ಸಮದರ್ಶಿಗಳು, ಸತ್ಯದರ್ಶಿಗಳಿರುವ, ಸುಳ್ಳು ಪುಳ್ಳು ಹೇಳೋದಲ್ಲ ಜನಗಳಿಗೆ. ಈಗ ಮುಂಬೈಯಲ್ಲಿ ಇಂಥ ದೊಡ್ಡ ಆತಂಕವಾದದ ಯುದ್ಧ ನಡೀತು. ಅದು ಏನಾಗಿದೆ ಗೊತ್ತಾ? ಬರೀ 11 ಜನ. ಏನಂತೀವಿ ನೀವು? 11 ಜನ ಇಷ್ಟು ದೊಡ್ಡ ಘಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅವರಿಂದ? 4 ಜನ ಯಹೂದಿಯ ಜೂಯಿಷ್ ಕ್ವಾರ್ಟರ್ ಅಲ್ಲಿ ಇದ್ರು, 4 ಜನ ಅಲ್ಲೇ ಇದ್ರು. 2 ರೈಲ್ವೆ ಸ್ಟೇಷನ್ ಇದ್ರು, 6 ಜನ ಆಯ್ತು. ಉಳಿದ 5 ಜನದಲ್ಲಿ 2 ದೊಡ್ಡ ದೊಡ್ಡ ಹೋಟೆಲ್ ಮತ್ತೆ 2 ರೆಸ್ಟೋರೆಂಟ್ ಕ್ಯಾಪ್ಚರ್ ಮಾಡಕ್ ಸಾಧ್ಯನಾ? ಆಗೋದಿಲ್ಲ. ನಮ್ಮ ಆಶ್ರಮದ ಟ್ರಸ್ಟಿಗಳೇ ಅಲ್ಲಿ ಸಿಕ್ಕಾಕೊಂಡಿದ್ರು ತಾಜ್ ಹೋಟೆಲ್. ಸೇತ ಹೊರಗಡೆ ಬಂದಾಗ ಅವರೇ ಹೇಳಿದ್ರು, ಸುಮಾರು 45 ಜನದ ಗ್ಯಾಂಗ್ ಇತ್ತು ರೀ ಇವ್ರದ್ದು. ಪಾಕಿಸ್ತಾನದಿಂದ ಬಂದಿರ್ಬೋದು 11 ಜನ. ನಮ್ಮ ದೇಶದಲ್ಲಿ ಇನ್ನೂ 40 ಜನ ಸೇರ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೆ ಪಾಕಿಸ್ತಾನ ಏನಾಗುತ್ತೆ, ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡೋಣ ಅಂತಾರೆ ಅವರು. ನಾವು ನೀವು ಸೇರಿ ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡೋಣ. वो लोग क्यों मांग रहे जॉइंट इन्वेस्टिगेशन? उनको पता है हिंदुस्तान भी फंसेगा. ನಮ್ಮವ್ರು ಅದಕ್ಕೆ ಹೆದರ್ತಾರೆ, ಇಲ್ಲ ಇಲ್ಲ ಅಂತ. ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಿಮಿ ಅಂತ ಆರ್ಗನೈಸೇಷನ್ ಸಪೋರ್ಟ್ ಮಾಡ್ತಾರೆ ನೋಡಿ, ಡೆಲ್ಲಿಯಲ್ಲಿ ಕೂತ್ಕೊಂಡು. ಇಂಥ ಇದೇನೋ ನಮ್ಗೆ ಗೊತ್ತಾಗಿದೆ. ಪೇಪರ್ ಬಂದಿಲ್ಲ ಇರ್ತಕ್ಕಂಥದ್ದು ಅಸ್ಸಾಂದು 5 ಡಿಸ್ಟ್ರಿಕ್ಟ್ ನಲ್ಲಿ ಪಾಕಿಸ್ತಾನಿ ಭಾರತವನ್ನ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ಜನಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದಾರೆ. 92,000 ಜನ ಹಳ್ಳಿ ಜನರು ರೆಫ್ಯೂಜಿ ಕ್ಯಾಂಪ್ ನಲ್ಲಿ ಕೂತಿದ್ದಾರೆ ಅಸ್ಸಾಂನಲ್ಲಿ. ಆ ವಿಷಯ ಎಲ್ಲಿ ಗೊತ್ತಿಲ್ಲಲ್ಲ, ಎಷ್ಟು ಜನ ಗೊತ್ತಿಲ್ಲ ಕೇಳಿ ನೋಡಿ. ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಪೇಪರಲ್ಲಿ ಅವೆಲ್ಲ ಬರೋದಿಲ್ಲ. ಅಷ್ಟು ನಮ್ಮಲ್ಲಿ ಭೀಕರ ಸಮಸ್ಯೆ ಆಗಿದೆ. ಇವತ್ತಲ್ಲಿ ನಮ್ಮ ಜನ ಮೈನಾರಿಟಿ ಆಗ್ತಾ ಬಂದಿದ್ದಾರೆ. ಅದ್ಯಾವುದು ನಮ್ಮ ಸರ್ಕಾರದ ಕುನೀತಿಯಿಂದ. ಅಲ್ಲಿಂದ ಬರೋರ್ನೆಲ್ಲ ರೇಷನ್ ಕಾರ್ಡ್ ಕೊಟ್ಟು ಬಾಂಗ್ಲಾದೇಶದವ್ರಿಗೆ ಯಾಕೆ ಓಟ್ ಹಾಕ್ತಾರಲ್ಲ ಅವ್ರ ಪಾರ್ಟಿಗೆ ಅಂತ ಕೂರ್ಸ್ಕೊಂಡ್ರು. ಹಂಗೆ ಮಾಡಿ ತಲೆಗೆ ಬಂದಿದೆ. ಇವಾಗ ತಲೆ ಕುತ್ತಿಗೆ ಬರ್ತಿದ್ದಲ್ಲ, ಇವಾಗ ಪೂರ ನೆತ್ತಿಗೆ ಏರ್ಬಿಟ್ಟಿದೆ ಸಮಸ್ಯೆ. ಯುವಕರೆಲ್ಲ ಮುಂದೆ ಬರಬೇಕು, ದೇಶಾಭಿಮಾನ ಇಟ್ಕೊಬೇಕು, ದೇಶಕ್ಕಾಗಿ ಕೆಲಸ ಮಾಡಬೇಕು. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ ಹೇಳಿ?
जितने लोग करेंगे देश के लिए काम, एकदम आप लोग युवा लोग। अब देखो हमारे देश में हायर एजुकेशन में इतना तकलीफ है, ठीक से कॉलेज नहीं है, ठीक से तनख्वाह नहीं मिलती। हमारे इस गवर्नमेंट 50 करोड़ रुपया ऑक्सफोर्ड और कैम्ब्रिज को दिए हैं, हार्वर्ड और कैम्ब्रिज को। और हमारे जो राजदूत है वो कहते हमको शक था ये लोग उसको स्वीकार करेंगे कि नहीं करेंगे, मतलब बहुत आभारी है इनको, इन्होंने हमारा स्वीकार किया, हमारा जवाब दे दिया। ಇವ್ರು ಹೇಳ್ತಿ ನಮ್ಮನ್ನ ಅವ್ರು ನಮ್ಮ ನಾವು ಕೊಟ್ಟ ಕಾಣಿಕೆ ಸ್ವೀಕರಿಸ್ತಾರೋ ಇಲ್ವೋ ಅಂತ ನನಗೆ ಸಂಶಯ ಆಯ್ತು. ನಾವು ಬಹಳ ಧನ್ಯವಾದ ಮಾಡ್ತೀವಿ, ಅವ್ರು ನಮ್ಮ ದುಡ್ಡನ್ನ ಸ್ವೀಕಾರ ಮಾಡ್ಕೊಡಿ. ನಮ್ಮ ದುಡ್ಡು ಏನ್ ಕೆಟ್ಟ ದುಡ್ಡ? 50 ಕೋಟಿ ರೂಪಾಯಿ ಅಲ್ಲಿ ಅವರೆಲ್ಲ ದುಡ್ಡನ್ನ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಎಲ್ಲ ಕಳ್ಕೊಂಡು ದಿವಾಳಿ ಎದ್ದಿದೆ. ಎಲ್ಲ ಯೂನಿವರ್ಸಿಟಿನಲ್ಲಿ ದುಡ್ಡಿಲ್ಲ ಓಡಾಡ್ತಾ ಇದ್ದಾರೆ. ನಮ್ಮೂರು ದುಡ್ಡು ಕೊಡ್ರಿ ಯಾರು ಬೇಡ ಅಂತಾರೆ? ಕೊಡೋದು ಇಲ್ದಿರಾ ನಮ್ಮ ನಾವು ಹೀನಾಯಮಾನವಾಗಿ ಮಾತಾಡಿ ಅವಗಣಿಸ್ಕೊಂಡು ಬರ್ತಕ್ಕಂಥದ್ದು ನಮ್ಮ ದೇಶಕ್ಕೆ ಅಪಮಾನ ತರ್ತಕ್ಕಂಥ.